ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ ಹೆಸರು ಬೇಳೆ ತೊವೆ ಹೇಗೆ ಸಿಂಪಲ್ಲಾಗಿ ನಿಮ್ಮ ಜ್ವರ ಮತ್ತೆ ರಿಯಾಕರ್ ಆಗಬಾರ್ದು, ಅಲ್ಲೇ ಶಮನ ಆಗಬೇಕು ಅಂತಂದರೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಹೆಸರು ಬೇಳೆ ತೊವೆ ಹೇಗೆ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ. ಹೆಸರು ಬೇಳೆ ತವೆಗೆ ಬೇಕಾಗುವ ಸಾಮಗ್ರಿಗಳು: ಹೆಸರು ಬೇಳೆ, ಜೀರಿಗೆ, ಸೈಂಧವ ಉಪ್ಪು, ತುಪ್ಪ, ಕರಿಬೇವಿನ ಸೊಪ್ಪು, ಕಾಳು ಮೆಣಸಿನ ಪುಡಿ, ಶುಂಠಿ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ. ಯಾವುದೇ ಒಂದು ಬೇಳೆನ ನೀವು ಬೇಯಿಸ್ಬೇಕಾದ್ರೆ ಅದಕ್ಕೆ ಮೊದಲು ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಹೊತ್ತಾದರೂ ನೆನೆಸಿಡಿ. ಯಾಕೆಂದರೆ ಎಲ್ಲ ಬೇಳೆಗಳಲ್ಲೂ ಆ್ಯಂಟಿ ನ್ಯೂಟ್ರಿಷಿಯಸ್ ಅಂತ ಒಂದು ಎಕ್ಸ್ಟ್ರಾ ಕೋಟಿಂಗ್ ಹೊರಗಡೆ ಇರುತ್ತೆ. ಅದು ಬ್ರೇಕ್ ಆಗಿ ನಿಮಗೆ ನ್ಯೂಟ್ರಿಯೆಂಟ್ ಸಪ್ಲೈ ಕರೆಕ್ಟಾಗಿ ಆಗಬೇಕು, ಡೈಜೆಷನ್ ಆಗಬೇಕು ಅಂತಂದರೆ ನೀವು ನೆನೆಸಿಡಲೇಬೇಕು. ಇದೀಗ ನೆನೆಸಿ ತೊಳೆದಿದ್ದೇನೆ. ಸೊ ತೊಳೆದು ನೆನೆಸಿಟ್ಟಿರ್ತಕ್ಕಂತಹ ಹೆಸರು ಬೇಳೆಯನ್ನು ಈಗ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸೋಣ. ನಿಮಗೆ ಬ್ಲೋಟಿಂಗ್ ಸಮಸ್ಯೆ ಏನಾದರೂ ಇದ್ದರೆ ಇದನ್ನು ಬೇಳೆ ಬೇಯಿಸಬೇಕಾದ್ರೆ ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿ ಬೇಯಿಸ್ಕೊಳ್ಬೋದು. ಹಾಗೆ ಇದು ಬೇಯ್ತಾ ಮೇಲ್ಗಡೆ ಏನಾದರೂ ನೊರೆ ಏನಾದರೂ ಕಾಣಿಸ್ಕೊಂಡ್ರೆ ಆ ನೊರೆನ ಸಮೇತ ನೀವು ತೆಗೆದು ಹಾಕಿದ್ರೆ ಆ ಬ್ಲೋಟಿಂಗ್ ಸಮಸ್ಯೆ ನಿಮಗೆ ಬರೋದಿಲ್ಲ. ಈ ಜ್ವರ ಅಂತ ಬಂದ ತಕ್ಷಣ ಬಹಳಷ್ಟು ಮಂದಿಗೆ ಎಷ್ಟೋ ಮಿತ್ತಿರುತ್ತೆ. ಏನು ಅಂತಂದರೆ, ಈಗ ಸುಮ್ಮನೆ ಟೆಂಪ್ರೇಚರ್ ಚೆಕ್ ಮಾಡಿ ಮೇಡಮ್ ನಂದು 100 ಡಿಗ್ರಿ ಫ್ಯಾರನೈಟ್ ತೋರಿಸ್ತಿದೆ, ಜ್ವರ ಇರ್ಬೋದಾ ಅಂತ. ಯಾವುದೇ ಥರದ ಸಿಮ್ಟಮ್ಸು ಇರೋದಿಲ್ಲ. ಸೊ ನಿಮಗೆ ಯಾವುದೇ ಥರದ ಸಿಮ್ಟಮ್ಸ್ ಇಲ್ಲ ಅಂತಂದರೆ ಜ್ವರ ಬಂದಿದೆ ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವು ಪ್ರತಿ ಸಂಚಿಕೆಯಲ್ಲೂ ಹೇಳ್ತಾನೆ ಇರ್ತೀವಿ, ಆಯುರ್ವೇದ ಅಂದ ತಕ್ಷಣ ವಾತ, ಪಿತ್ತ, ಕಫ ಅನ್ನುವಂಥ 3 ದೋಷ ಬರುತ್ತೆ. ಒಂದು ವೇಳೆ ನೀವು ಪ್ರಾಕೃತಿಕವಾಗಿ ನಿಮ್ಮ ಬಾಡಿ ನೇಚರ್ ಪಿತ್ತ ಏನಾದರೂ ಆಗಿದ್ರೆ ನಿಮ್ಮ ಬಾಡಿ ಟೆಂಪ್ರೇಚರ್ ಸ್ವಲ್ಪ ಯಾವಾಗಲೂ ಎಲಿವೇಟೆಡ್ ಇರುತ್ತೆ, ಸ್ವಲ್ಪ ರೈಸ್ ಅನಿಸುತ್ತೆ. ಈಗ ನೀವು ಯಾರನ್ನಾದರೂ ಕೈ ಹೀಗೆ ಹಿಡ್ಕೊಂಡ ತಕ್ಷಣ ಏನಾದರೂ ಜ್ವರ ಇದೆಯಾ ಅಂತ ಕೇಳ್ತಾರೆ ಎಷ್ಟೋ ಸಲ. ಅಷ್ಟು ಸ್ವಲ್ಪ ವಾರ್ಮ್ನೆಸ್ ನಿಮ್ಮ ಸ್ಕಿನ್ನಲ್ಲಿರುತ್ತೆ. ಸೊ ಹಾಗಾಗಿ ಟೆಂಪ್ರೇಚರ್ ಇಷ್ಟೇ ಇರಬೇಕು ಅಂತೇನೂ ಇಲ್ಲ. ನಿಮಗೆ ಡಿಸ್ಕಂಫರ್ಟ್ ಅನಿಸಿದ್ರೆ, ಬಾಡಿಯಲ್ಲಿ ಪೇನು ಅಥವಾ ಕಣ್ಣಲ್ಲಿ ನೀರು ಅಥವಾ ಎದೆನಲ್ಲಿ ಕಫ ಕಟ್ಟಿದ್ದು ಈ ಥರ ಡಿಸ್ಕಂಫರ್ಟ್ಗಳಿದ್ದಾಗ ಮಾತ್ರ ಅದನ್ನು ಜ್ವರ ಅಂತ ಅಂದ್ಕೊಳ್ಳಿ. ಸುಮ್ಮನೆ ಟೆಂಪ್ರೇಚರ್ ನೋಡಿ ಇಷ್ಟೇ ಇದೆ, ಸೊ ಇಷ್ಟೇ ನನಗೆ ಬಂದಿರ್ಬೋದು ಅನ್ನುವಂಥ ಭಯ ಬೇಡ. ಸುಮ್ಮನೆ ಟೆಸ್ಟ್ ಮಾಡಿಕೊಂಡು. ಇನ್ನು ಕೆಲವೊಬ್ಬರು ಹೇಳ್ತಾರೆ ನಂದು ಯಾವಾಗಲೂ 96 ಡಿಗ್ರಿ ಫ್ಯಾರನೈಟ್ ಇರುತ್ತೆ, ನನಗೇನಾದರೂ ಲೋ ಫೀವರ್ ಇರ್ಬೋದಾ ಅಂತ. ಸೊ ಆ ಥರದ ಕಾನ್ಸೆಪ್ಟ್ಗಳು ಯಾವುದೂ ಇಲ್ಲ. ಸೊ ಲೋ ಫೀವರ್ ಅಂತೇನೂ ಇಲ್ಲ. ಸೊ ವಾತ ಪ್ರಕೃತಿಯವ್ರು ಏನಿರುತ್ತೆ, ಬಾಡಿ ನೇಚರೇ ವಾತ ಏನಿರುತ್ತೆ ಅವ್ರದ್ದು ಯಾವಾಗಲೂ ಸ್ವಲ್ಪ ಥಂಡಿ ನೇಚರ್ ಇರುತ್ತೆ. ಸೊ ಟೆಂಪ್ರೇಚರ್ ಕಡಿಮೆನೇ ಇರುತ್ತೆ. ಸೊ ಹಾಗಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಇನ್ನು ಈಗ ಟೆಂಪ್ರೇಚರ್ ವಿಷಯದಲ್ಲಿ ಬಂದರೆ, ಸೊ ಯೂಶಲಿ ಮಕ್ಕಳಲ್ಲಿ ನಾನು ನೋಡಿರ್ತಕ್ಕಂಥದ್ದು 100 ಡಿಗ್ರಿ ಆಗ್ತಾ ಇದ್ದಾಗೆ ಭಯ ಪಡ್ಕೊಂಡು ಈ ಪ್ಯಾರಾಸಿಟಮಾಲ್ ಹಾಕುವಂಥದ್ದು, ಕೆಲವೊಂದು ಆ್ಯಂಟಿಪೈರೆಟಿಕ್ ಡ್ರಗ್ ಅಂತ ಹೇಳ್ತೀವಿ. ಸೊ ಅದನ್ನು ಹಾಕೋದು ಅಂತ ಯೂಶಲಿ ಪೇರೆಂಟ್ಸ್ ಕೇಳ್ತಾರೆ, ಹಾಕ್ಬಿಡ್ಲಾ 100 ದಾಟ್ಬಿಟ್ಟಿದೆ ಅಂತ. ಸೊ ಆಯುರ್ವೇದದ ಪ್ರಕಾರ ಏನು ಹೇಳ್ತೀವಿ ಅಂತಂದರೆ, ಒಂದು 2 ರಿಂದ 3 ದಿನದವರೆಗೂ ನಿಮಗೆ ಜ್ವರ ಇದ್ದರೆ ಈ ಪಥ್ಯ ಅಂತ ಏನು ಹೇಳ್ತೀವಿ ಅಂತಂದರೆ, ಆ ಆಹಾರದಲ್ಲೇ ನೀವು ಆ ಜ್ವರನ ಸರಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಿಮ್ಮ ಇಮ್ಯುನಿಟಿ ಡೆವಲಪ್ ಆಗ್ತಾ ಹೋಗುತ್ತೆ. ಈಗಷ್ಟೇ ಅಂದರೆ ಸಂಚಿಕೆಯನ್ನು ನೋಡ್ಕೊಂಡು ಒಬ್ಬರು ಫೋನ್ ಮಾಡಿದರು. ಸೊ ಅವ್ರು ಕೇಳಿದ ಪ್ರಶ್ನೆ ಏನು ಅಂತಂದರೆ, ಮೇಡಮ್ ನಂಗೆ ಜ್ವರ ಬರೋದೇ ಇಲ್ಲ, ಸೊ ನಮ್ಮ ಮನೆಯಲ್ಲೆಲ್ಲ ಹೆದರಿಸ್ತಾರೆ ಏನಂತಂದರೆ ವರ್ಷಕ್ಕೊಂದು ಸಲ ಜ್ವರ ಬಂದರೆ ಒಳ್ಳೆಯದು ಅಂತ, ನೀವೇನು ಹೇಳ್ತೀರಿ ಅಂತಂದರು. ಸೊ ನಿಮಗೆ ಜ್ವರ ಬಂದೇ ಇಲ್ಲ ಅಂತಂದರೆ ನಿಮ್ಮ ಇಮ್ಯುನಿಟಿ ಚೆನ್ನಾಗಿದೆ ಅಂತ, ಅದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮ್ಗೆ ಈ ಥರ ವರ್ಷಕ್ಕೊಂದ್ಸಲ ಜ್ವರ ಬರ್ತಿದೆ ಅಂತಂದರೆ ನೋಡಿ, ಆ್ಯಂಟಿಬಾಡೀಸ್ ನಿಮ್ಮ ದೇಹದಲ್ಲಿ ಡೆವಲಪ್ ಆಗ್ತಿದೆ ಅಂತ ಹೇಳಿ. ಹಾಗಾಗಿ ಆ್ಯಂಟಿಪೈರೆಟಿಕ್ ಮೆಡಿಸಿನ್ಗಳನ್ನು ತಗೊಂಡು ತಕ್ಷಣ ಟೆಂಪ್ರೇಚರ್ನ ಡೌನ್ ಮಾಡ್ಕೊಳ್ದೆ 1-2 ದಿನ ನಿಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಕ್ರಿಯೇಟ್ ಆಗಲಿಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ. ಹಾಗೆ ಕೊಟ್ಟಾಗ ನಿಮ್ಮಲ್ಲಿ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಇನ್ನೊಂದು ಸಲ ಜ್ವರ ಬಂದಾಗ ಇಷ್ಟೆಲ್ಲ ಸಿಮ್ಟಮ್ಸ್ ಇರೋದೇ ಇಲ್ಲ, ಎಲ್ಲೋ ಒಂದು ಸ್ವಲ್ಪ ಜ್ವರ ಬಂದಂಗೆ ಆಗುತ್ತೆ, ಒಂದು ದಿನದಲ್ಲೇ ಸರಿ ಆಗ್ಬಿಟ್ಟಿರ್ತೀರ, ಅಷ್ಟು ಇಮ್ಯುನಿಟಿ ನಿಮಗೆ ಬಂದಿರುತ್ತೆ. ಸೊ ಈಗ ಇದು ಹೆಸರು ಬೇಳೆ ಬೆಂದಿದೆ. ಈ ಬೆಂದಿರ್ತಕ್ಕಂಥ ಹೆಸರು ಬೇಳೆಗೆ ಒಂದು ಸಿಂಪಲ್ ಆಗಿ ಒಗ್ಗರಣೆ ಹಾಕೋಣ. 1 ಚಮಚದಷ್ಟು ತುಪ್ಪ, ಸಾಸಿವೆ, ಈಗ ಸಾಸಿವೆ ಸಿಡಿತಾ ಇದೆ. ಸೊ ಜೀರಿಗೆ ಸೇರಿಸೋಣ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಈರುಳ್ಳಿ ಸ್ವಲ್ಪ. ಈರುಳ್ಳಿ ಕೆಂಪಗೆ ಆಗ್ತಾ ಇದ್ದ ಹಾಗೆ ಸ್ಟವ್ ಬೆಂದಂತಹ ಹೆಸರು ಬೇಳೆ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಕಡೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕಾಳು ಮೆಣಸಿನ ಪುಡಿ. ಜ್ವರ ಬಿಡ್ತಾ ಇದ್ದ ಹಾಗೆ ಅರ್ಚನಾ ಅವ್ರು ಹೇಳ್ದಾಗೆ ಮೈಯೆಲ್ಲ ಕಡಿಯೋಕ್ಕೆ ಶುರುವಾಗೋ ಚಾನ್ಸಸ್ ಇರುತ್ತೆ. ಸೊ ಕಡಿತಾ ಇದೆ ಅಂತ ಹೇಳಿ ಯಾವುದಾದ್ರೂ ಆ್ಯಂಟಿಹಿಸ್ಟಮಿನ್ನೆಲ್ಲ ತೊಗೊಳ್ಲಿಕ್ಕೆ ಹೋಗಬೇಡಿ, ದೊಡ್ಡ ಪತ್ರೆ ಯೂಸ್ ಮಾಡಿ. ಹಾಗೆ ಜ್ವರ ಬಿಡ್ತಾ ಇದ್ದ ಹಾಗೆ ಅನ್ನ ತಿನ್ನಬೇಕು ಅನಿಸಿದ್ರೆ ಅನ್ನಕ್ಕೆ ರುಚಿಯಾಗಿ ಈ
ತೋವೆನ ನೀವು ಬಳಸ್ಬೋದು.